ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾತಿ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದೆ. ಅಂದರೆ ಬೇಗ ಅಂದರೆ ಜಾಸ್ತಿ ಏನಾಗಿಲ್ಲ, 7 ಗಂಟೆ ಅಷ್ಟಾಗಿತ್ತು. ಹಾಗೆ ರಂಗೋಲಿ ಎಲ್ಲ ಹಾಕಿ ಒಳಗೆ ಬಂದರೆ ಟಿಫನ್ ಮಾಡೋದಿತ್ತು. ನಮ್ಮನೆಯವರು ನಮ್ಮನ ಮೇಲೆ ಇದ್ದೀನಲ್ಲ, ಪಾಪ ಅವ್ರು ನಾನು ಊರಲ್ಲಿದ್ದಾಗ ಏನು ಬೇಕಾಗಿದ್ದು ಮಾಡಿಸ್ಕೊ ತಿಂತಾರೆ. ಬಟ್ ಇಲ್ಲಿ ಬಂದಾಗ ಏನು ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಬಂದಾಗ ಏನಾದ್ರು ಬೇಕು ಏನು ಬೇಡ ಅಂತ ಕೇಳಿ ಮಾಡಿಕೊಡ್ತೀನಿ. ಇವ್ರು ಇವತ್ತು ಮಸಾಲೆ ರೊಟ್ಟಿ ಬೇಕು ಅಂದರು, ಅದಕ್ಕೋಸ್ಕರ ಮಸಾಲೆ ರೊಟ್ಟಿ ಮಾಡಿದೆ. ಹಾಗೆ ಮಧ್ಯಾಹ್ನ ಬೆಳಗ್ಗೆ ಸ್ವಲ್ಪ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತ ವ್ಲಾಗ್ ಮಧ್ಯಾಹ್ನ ಸ್ಟಾರ್ಟ್ ಮಾಡಿಕೊಂಡೆ. ರಾಗಿ ಅಂಬಲಿ ಅಂದರೆ ರಾಗಿ ಗಂಜಿ ಈ ಸೆಕೆಗಾಲದಲ್ಲಿ ತುಂಬಾ ಒಳ್ಳೆಯದಲ್ವಾ, ದೇಹ ತಂಪಾಗಿದ್ದಷ್ಟು ಒಳ್ಳೆಯದು. ಅದಕ್ಕೋಸ್ಕರ ರಾಗಿ ಗಂಜಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಮಕ್ಕಳು, ಅಮ್ಮ, ನಾನು ಮತ್ತು ಮುದ್ದು ಎಲ್ಲರೂ ರಾಗಿ ಗಂಜಿನೇ ಕುಡಿಯೋದ್ರಿಂದ ಅಷ್ಟೇನು ನಮಗೆ ಅನ್ನ ತಿನ್ನಬೇಕು ಅಂತ ಅನಿಸೋದಿಲ್ಲ. ಹೊಟ್ಟೆ ತುಂಬ ಇದು ಕುಡಿದ್ಬಿಡ್ಬೋದು ಮಜ್ಜಿಗೆ ಒಟ್ಟಿಗೆ. ಮತ್ತು ಒಂದು ಬ್ಲೌಸ್ ಹೊಲ್ಕೊಂಡಿದ್ದೆ, ಅದು ಹಚ್ಚೋದಿತ್ತು. ಈ ಬ್ಲೌಸ್ ಇದೆಲ್ಲ ರೀಸೆಂಟಾಗಿ ಹೊಲ್ದಿದ್ದು, ಅಂದರೆ ಒಂದೆರಡು ವಾರ ರೀಸೆಂಟಾಗಿ ಅಂದರೆ ಒಂದೆರಡು ವಾರ ಆಯಿತು ಈ ಬ್ಲೌಸ್ ಹೊಲಿದ್ಬಿಟ್ಟು. ಇನ್ನೂ ಉಕ್ಸ್ ಹಚ್ಚೋದಕ್ಕಾಗಲಿಲ್ಲ, ಏನಂತಲೇ ಗೊತ್ತಿಲ್ಲ. ಹಬ್ಬಕ್ಕಾದ್ರು ಒಂದು ಉಕ್ಸ್ ಹಚ್ಕೊಂಡು ಹಾಕೋಣ ಅಂತ ಮಾಡಿದೆ, ಬಟ್ ಆಗಲೇ ಇಲ್ಲ. ಹಬ್ಬಕ್ಕೆ ಹೊಸ ಬಟ್ಟೆನೂ ಹಾಕ್ಕೊಳ್ಳಿಕ್ಕಾಗಿಲ್ಲ, ಆ ಥರ ಆಯಿತು. ಅದೇ ಹೇಗೆ ಬಂದಿದೆ ಏನು ಅಂತ ನೋಡ್ತಾ ಇದ್ದೆ. ಸಿಂಪಲಾಗಿ ಹೊಲ್ದಿದ್ದೀನಿ, ಡಿಸೈನ್ ಏನು ಹೊಲ್ದಿರಲಿಲ್ಲ. ಮಾಮೂಲಿ ಬೆನ್ನಿಗೊಂದು ಚೌಕ ಅಂದರೆ ಸ್ಕ್ವೇರಲ್ಲಿ ಹೊಲಿದಿದ್ದೆ. ಚೆನ್ನಾಗಿದೆ, ನಂಗೆ ಚೆನ್ನಾಗಿ ಅನ್ನಿಸ್ತು ಹಾಕಿದಾಗ. ಉಕ್ಸೊಂದು ಹಚ್ಚೋದಿದೆ. ಮತ್ತು ಸುಮಾರು ದಿನ ಆಗಿಬಿಟ್ಟಿತ್ತು ಹೊಲಿದೆ ಬ್ಲೌಸ್. ಸುಮಾರು ಮುದ್ದುಗೆ 1 ವರ್ಷ, 1.5 ವರ್ಷ ಆದಮೇಲೆ ಹೊಲಿಗೆ ಕ್ಲಾಸಿಗೆ ಹೋಗಿ ಶುರು ಮಾಡಿದ್ದು. ಅದು ಒಂದು 3 ತಿಂಗಳು ಹೋದೆ. 3 ತಿಂಗಳು ಹೋದ್ಮೇಲೆ ಮತ್ತೆ ಬಿಟ್ಟಿದ್ದು. ಆವತ್ತಿಂದ ಇಲ್ಲಿವರೆಗೂ ಎಲ್ಲೋ ಅಪರೂಪಕ್ಕೆ ಒಂದೊಂದು ಬ್ಲೌಸ್ ಹೊಲ್ಕೊತಿದ್ದೆ. ಬಟ್ ಅಮ್ಮ ಹುಡ್ದಾಗಿನಂತೂ ಒಂದೊಂದು ಬ್ಲೌಸು ಹೊಲಿಲಿಲ್ಲ. ಆ ಥರ ಎಲ್ಲ ಮರ್ತೋಗ್ಬಿಟ್ಟಿತ್ತು. ಹೇಗೋ ಅಮ್ಮಂಗೆ ಹೊಲಿಯೋಕ್ಕೆ ಬರುತ್ತಲ್ವ ಅಂತ ಹೇಳಿ ಅವರನ್ನು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಹೊಸ ಸ್ಯಾರಿ ಬೇರೆ ಇದೆ ಹೊಲ್ಕೊಳ್ಳೋದು, ಮತ್ತು ಡೈರೆಕ್ಟಾಗಿ ಅದಕ್ಕೆ ಹೋಗಿಬಿಟ್ರೆ ಬ್ಲೌಸ್ ಹಾಳಾಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇದೊಂದು ಹೊಲ್ಕೊಂಡು ನೋಡೋಣ, ಚೆನ್ನಾಗಿ ಬಂದರೆ ಹೊಲಿದ್ರೆ ಆಯಿತು, ಇಲ್ಲಾಂದರೆ ಅಮ್ಮನ ಕೈಲಿ ಕೊಟ್ಟರೆ ಆಯಿತು. ಪಾಪ ಅಮ್ಮಂಗೂ ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ಅಷ್ಟು ಹೊಲಿಯೋದಕ್ಕಾಗಲ್ಲ, ಹುಷಾರು ಬೇರೆ ಇಲ್ಲ ಅವರಿಗೆ ಅಂತ ಹೇಳಿ ನೋಡೋಣ, ಇದೊಂದು ಹೇಗಾರು ಮಾಡಿ ಟ್ರೈ ಮಾಡೋಣ ಅಂತ ಹೇಳಿ ಹೊಲಿದೆ. ಅಮ್ಮನೇ ಜೊತೆ ಇದ್ದರು, ಅವರೇ ಸ್ವಲ್ಪ ಅಳತೆ ಅದು ಇದೆ ಹೇಳ್ಕೊಟ್ರು. ನಂಗೆ ಮರ್ತೋಗಿತ್ತು ಅಂತಲ್ಲ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನೆನಪಿತ್ತು. ಬಟ್ ಅದೇ ಯಾರಾದ್ರು ಗೊತ್ತಿರೋರು ಇದ್ದರೆ ಚೆನ್ನಾಗಿರುತ್ತೆ ಅಲ್ವ ಅಂತ ಹೇಳಿ ಅಮ್ಮ ಇದ್ದರು, ಅದಕ್ಕೋಸ್ಕರ ಅಮ್ಮನ ಹತ್ರ ಕೇಳಿ ಹೊಲಿದೆ. ಇದು ನಾನು ಹೊಲಿಗೆ ಕ್ಲಾಸಿಗೆ ಹೋಗಿದಾಗ ಫಸ್ಟು ಹೋಗಿ ಬಿಟ್ಟ ಮೇಲೆ ಫಸ್ಟ್ ಹೊಲಿದಿರೋ ಬ್ಲೌಸು. ಚೆನ್ನಾಗಿ ಬಂದಿದೆ. ಇದೊಂಥರ ಅಂದರೆ ನಾವು ಬೆನ್ನಿಗೆ ಶೇಪ್ ಕೊಡುವಾಗ ಕ್ಯಾನ್ವಾಸ್ ಅಂತ ಯೂಸ್ ಮಾಡ್ತೀವಲ್ಲ, ಅದು ಕೊಟ್ಟು ಹೊಲಿಬೇಕಿತ್ತು. ಬಟ್ ಮಡಕೆ ಶೇಪ್ ಕೊಟ್ಟಿದ್ದೀನಿ, ಅದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಬೇಕಿತ್ತು. ಬಟ್ ನಾನು ನಮ್ಮ ಕ್ಯಾನ್ವಾಸ್ ಏನು ಯೂಸ್ ಮಾಡಲಿಲ್ಲ, ಹಾಗೆ ಕೊಟ್ಬಿಟ್ಟೆ. ಅದಕ್ಕೆ ಅದಷ್ಟು ಶೇಪ್ ಕಾಣಿಸ್ಲಿಲ್ಲ. ಆಮೇಲೆ ಅಂದ್ಕೊಂಡೆ, ಅಯ್ಯೋ ನಾನು ಕ್ಯಾನ್ವಾಸ್ ಯೂಸ್ ಮಾಡಬೇಕಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ. ಇರಲಿ ಬಿಡು, ಫಸ್ಟ್ ಟೈಮ್ ಹೊಲಿದಿರೋದಲ್ಲ, ಏನೂ ಆಗೋಲ್ಲ. ಬಟ್ ಹಾಕ್ಕೊಂಡಾಗ ಅದು ಕರೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ. ಈ ಥರ ತೋರಿಸುವಾಗ ಅದಷ್ಟು ನೀಟಾಗಿ ಕಾಣಿಸೋದಿಲ್ಲ. ಆ ಬ್ಲೌಸ್ ಹೇಗಿದೆ ಅಂತ ಹೇಳಿ, ಹೊಲಿದಿರೋದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಮರಿಬೇಡಿ. ಮತ್ತು ಏನಂದರೆ ಎಲ್ಲದೂ ಒಂದೇ ಟೈಮಿಗೆ ಒಂದೇ ಥರ ಇರೋದಿಲ್ಲ. ಈ ಹೊಲಿಗೆನೇ ಆಗಲಿ ಏನೇ ಆಗಲಿ, ಅಥವಾ ಯಾವುದೇ ಒಂದು ಕುಚ್ಚು ಆಗಲಿ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಲ್ಲ ಅದಾದರೂ ಆಗಲಿ, ಎರಡರಲ್ಲಿ ಒಂದು ಯಾವ್ದಾದ್ರು ಅಂದರೆ ಇದಿಷ್ಟು ನಾವು ಮಾಡೋಂಥ ಕೆಲಸ ಯಾವುದಾದ್ರು ಒಂದು ವಿದ್ಯೆ ನಮ್ಮ ಹತ್ರ ಇದ್ಬಿಟ್ರೆ ಯಾವುದಕ್ಕೆ ಹೆದರೋದು ಬೇಡ. ಈಗ ಕಾಲ ಒಂದೇ ಥರ ಇರೋದಿಲ್ಲ. ನೋಡಿದ್ದೀವಿ, ಕೊರೋನಾ ಬಂತು, ಏನೇನಾಯಿತು, ಹೇಗಾಯಿತು, ಎಷ್ಟೋ ಜನ ಕೆಲಸ ಕಳ್ಕೊಂಡ್ರು. ಆ ಥರ ಎಲ್ಲ ಆಗೋದಾಗ ಈ ಥರ ಏನಾದರೂ ಕೈಯಲ್ಲೊಂದು ಚಿಕ್ಕ ಪುಟ್ಟ ವಿದ್ಯೆ ಇದ್ದಾಗ ಹೆದರೋದು ಬೇಡ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲರೂ ಒಂದು ಟ್ರೈ ಮಾಡಿ. ಯಾವುದಾದ್ರು ಒಂದು ಹೊಲಿಗೆನಾಗಲಿ ನಿಮಗೆ ಇಷ್ಟ ಬಂದಿದ್ದು ಒಂದೇ ಥರ ಹೊಲಿಗೆನೇ ಕಲಿಬೇಕು, ಅದೇ ಕಲಿಬೇಕು, ಇದೇ ಕಲಿಬೇಕು ಅನ್ನೋದೇನಿಲ್ಲ. ಕೆಲವೊಬ್ರು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಕೆಲವೊಬ್ರು ಸ್ಟಿಚಿಂಗಲ್ಲಿ, ಕೆಲವೊಬ್ರು ಡ್ರಾಯಿಂಗಲ್ಲಿ, ಕೆಲವೊಬ್ರು ಟ್ಯೂಷನ್ ಮಾಡ್ತಾರಲ್ವ ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಈ ಥರ. ಹಾಗೆ ನೈಟಿ ಕೂಡ ಬಂದಿತ್ತು, ಪಕ್ಕದ ಮನೆ ಅಕ್ಕ ಕೊಟ್ಟಿದ್ದರು. ಅದೊಂದು ಸ್ವಲ್ಪ ಕೆಳಗೆ ಹಿಡಿಯೋದಿತ್ತು. ಈ ಥರ ಬಿಗಿನರ್ಸ್ ಎಲ್ಲ ಸ್ವಲ್ಪ ನೈಟಿ ಇಲ್ಲ ಸ್ಟಿಚ್ ಮಾಡುವಾಗ ಕೆಳಗಂದರೆ
ಅಂದರೆ ಕೆಳಗೆ ಉದ್ದ ಗಿಡ್ಡ ಇರುತ್ತಲ್ವ ಅದನ್ನ ಹೊಲಿವಾಗ ನಾವು ಒಂದು ಸ್ವಲ್ಪ ಅಳತೆ ಮಿಸ್ಟೇಕ್ ಮಾಡ್ಕೊತೀವಿ. ಅಂದರೆ ಒಂದೇ ಥರ ಲೆವೆಲ್ಲು ಸ್ವಲ್ಪ ಬಿಗಿನರ್ಸಲ್ಲಿ ಹೊಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ನಾನು ಟ್ರೈ ಮಾಡಿದ್ದೇನಪ್ಪ ಅಂದರೆ ಈ ಥರ ನಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ನೋಡಿ ನಾನು ಸ್ಟಿಕ್ ಮಾಡ್ಕೋತಿದ್ದೆ. ಅದೇ ಲೆವೆಲ್ಗೆ ಮಡ್ಚ್ಕೊತ ಬಂದರೆ ಅಷ್ಟು ಏರುಪೇರು ಆಗೋದಿಲ್ಲ, ನೀಟಾಗಿ ಬರುತ್ತೆ. ಯಾರಾದ್ರು ಬಿಗಿನರ್ಸ್ ಇದೆ ಈ ಥರ ಟ್ರೈ ಮಾಡಿ ನೋಡೋಣ. ಅಂದರೆ ನಾನು ಇದು ಅಳತೆ ಹಾಕ್ತಿದ್ದೀನಲ್ವ ಅಲ್ಲಿಗೆ ಫೋಲ್ಡಿಂಗ್ ಬರುತ್ತೆ, ನಾವೇನು ಮಡಿಸ್ತೀವಲ್ಲ ಆ ಫೋಲ್ಡ್ ಅಲ್ಲಿ ಬರುತ್ತೆ. ಆ ಥರ ನಾನು ಈ ಥರ ಕ್ಲೀನಾಗಿ ಒಂದು ಲೈನ್ ಹಾಕ್ಕೊಂಡು ಹೊಲ್ಕೊಂಡು ಹೋಗ್ತಿದ್ದೆ. ನಾನು ಒಂದೆರಡು ನೈಟಿ ಹೊಲಿದಾಗ ಸ್ವಲ್ಪ ಅಷ್ಟೇನು ಅನ್ನಿಸ್ಲಿಲ್ಲ, ಯಾಕಪ್ಪ ಹಿಂಗಾಯಿತು. ಎಷ್ಟು ನೈಟಿನೂ ಕೂಡ ನನ್ನದೇ ನೈಟಿ ಕೂಡ 3-4 ಸಲ ಬಿಚ್ಚಿಬಿಟ್ಟಿದ್ದೀನಿ, ಒಂದು ಉದ್ದ ಒಂದು ಗಿಡ್ಡ ಆಗಿಬಿಟ್ಟು. ಆಮೇಲೆ ನೋಡೋಣ ಈ ಥರ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದಾಗ ಇದೇ ಥರ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೀಟಾಗಿ ಬರುತ್ತೆ, ಒಂದು ಚೂರು ಆ ಕಡೆ ಈ ಕಡೆ ಹೋಗೋದಿಲ್ಲ. ಬಟ್ ನೀವು ಅಳತೆ ತಗೊಳ್ಳೋದ್ರಲ್ಲಿ ಇದೆ, ಕರೆಕ್ಟಾಗಿ 3 ಇಂಚ್ ಅಂತೆ 3 ಇಂಚು ತೊಗೋಬೇಕು, 3.5 ಇನ್ನೂ ಜಾಸ್ತಿ ತೊಗೊತೀವಂದರೆ ಜಾಸ್ತಿ ತೊಗೋಬೋದು. ನಾನು ಈ ಥರ ಎರಡು ಕಡೆನೂ ಮಡಿಸಿ ಇಟ್ಕೊಳ್ಳೋದ್ರಿಂದ ಹಿಂದ್ಗಡೆನೂ ಮೇಲೆ ಕೆಳಗೆ ಹೋಗೋಲ್ಲ, ಮುಂದ್ಗಡೆನೂ ಮೇಲೆ ಕೆಳಗೆ ಹೋಗೋಲ್ಲ. ನೀಟಾಗಿ ಹಿಂದೆ ಮುಂದೆ ಎರಡು ಒಂದೇ ಲೆವೆಲಲ್ಲಿ ಇರುತ್ತೆ. ನೋಡುವಾಗಲೂ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರಲ್ವ ಅನ್ನೋ ಥರ ಇರುತ್ತೆ. ಆ ಥರ ಏನಪ್ಪ ಅಂದರೆ ಅದು ಮರ್ತೋಗ್ಬಿಡ್ತು ವಿಷಯದ ಎಲ್ಲಿಗೋ ಬಂದುಬಿಟ್ಟೆ. ಯಾವುದೂ ವಿದ್ಯೆ ಕೈಯಲ್ಲಿದ್ದರೆ ನಾವು ಯಾರಿಗೂ ಹೆದರೋದು ಬೇಡ. ಯಾವುದೇ ಆದರೂ ಈಗ ಹೆದರೋದು ಬೇಡ ಅನ್ನೋದಕ್ಕಿಂತ ಒಂದು 10 ರೂಪಾಯಿನೇ ಆಗಲಿ, 30 ರೂಪಾಯಿನೇ ಆಗಲಿ, ಅಥವಾ 5 ರೂಪಾಯಿನೇ ಆಗಲಿ, ನಾವು ಮಾಡಿದ್ದೀವಿ ಅಂದಾಗ ನಮ್ಗೆ ಅದ್ರ ಬೆಲೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಕೂತ್ಕೊಂಡು ಹೊಲಿವಾಗ ಸಿಕ್ಕಾಪಟ್ಟೆ ಬೆನ್ನೋವು ಬರ್ತಾ ಇರುತ್ತೆ, ಸೊಂಟ ನೋವು ಬರ್ತಾ ಇರುತ್ತೆ. ನನಗೇನೆ ಈಗ 2 ಸಿಸರಿನ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಸಲ ಕೂತ್ಕೊಂಡು ಹೊಲಿವಾಗ ಬೆನ್ನೆಲ್ಲ ನೋವು ಬರುತ್ತೆ. ಕೆಲವೊಂದು ಸಲ ಹೀಗೆ ನೇರ ಮಾಡೋದಕ್ಕಾಗಲ್ಲ, ಬೆನ್ನು ಅಷ್ಟು ಪೇಯ್ನ್ ಇರುತ್ತೆ. ಏನು ಗೊತ್ತಾ, ನಾವು ಬೇರೆ ದುಡ್ಡು ಖರ್ಚು ಮಾಡುವಾಗ ನಮಗದ್ರ ಪೇಯ್ನ್ ಗೊತ್ತಾಗಲ್ಲ. ಬಟ್ ಈ ಥರ ಕೂತ್ಕೊಂಡು ಹೊಲಿಯುವಾಗ ಯಾವುದೇ ಕೆಲಸನೇ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಆವಾಗಲೇ ಫೀಲ್ ಆಗೋದು, ಯಪ್ಪ ಎಷ್ಟು ಕಷ್ಟಪಟ್ಟಿರ್ತಾರಲ್ವ, ಎಷ್ಟು ಕಷ್ಟಪಡಬೇಕಲ್ವ ನಮ್ಮನ್ನು ಸಾಕೋದಕ್ಕೆ ಆಗಲಿ, ನಾವು ನಮ್ಮ ಮಕ್ಕಳನ್ನೇ ಸಾಕೋದಕ್ಕಾಗಲಿ ಎಷ್ಟು ಕಷ್ಟಪಡಬೇಕಲ್ವ ಅಂತ ಆವಾಗಲೇ ಗೊತ್ತಾಗೋದು. ನಾನು ಹಾಗೆ ಅನ್ಕೊತ ಅಲ್ಲೇ ಸೈಡಲ್ಲಿ ನಂದೊಂದು ವ್ಲಾಗ್ ಅಂದರೆ ಎಡಿಟಿಂಗ್ ಮಾಡಿದ್ದೆ ಅಲ್ವಾ, ಹೇಗೆ ಬಂದಿದೆ ಏನು ಎತ್ತ ಅಂತ ಒಂದು ಸ್ವಲ್ಪ ಫೈನಲಾಗಿ ಒಂದು ಸ್ವಲ್ಪ ಚೆಕ್ ಮಾಡೋದಿರುತ್ತೆ. ನಾನಂತಲ್ಲ ಯಾರೊಬ್ಬರು ಎಡಿಟಿಂಗ್ ಮಾಡಿದಾಗಲೂ ಅಷ್ಟೇ, ಅದು ಹೇಗೆ ಬಂದಿದೆ ಏನು ಬಂದಿದೆ ಅಂತ ಚೆಕ್ ಮಾಡೋದಿರತ್ತಲ್ವ. ನಾನು ಈ ಥರ ಏನಾದ್ರು ಕೆಲಸ ಇರುವಾಗ ಸುಮ್ಮನೆ ಒಂದು ಸೈಡಾಗಿ ಕೂತ್ಕೊಂಡು ನೋಡೋದಕ್ಕಿಂತ ಈ ಥರ ಕೈಯಲ್ಲಿ ಒಂದು ಕೆಲಸ ಮಾಡ್ತಾ ಅದು ನೋಡ್ಕೋತಾ ಕೇಳ್ಕೊತಾ ಇದ್ದರೆ ಎಲ್ಲಿ ತಪ್ಪಾಗಿದೆ, ಏನು ತಪ್ಪಾಗಿದೆ, ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಸ್ವಲ್ಪ ನಾನು ಈಗೀಗ ಕಲ್ತಿರೋದ್ರಿಂದ ನನಗೂ ಸ್ವಲ್ಪ ಎಲ್ಲಿ ಕ್ಯಾಮ್ರಾ ಇಡಬೇಕು, ಹೇಗೆ ಇಡಬೇಕು, ಎತ್ತ ಇಡಬೇಕು ಅನ್ನೋದು ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಯಾವ ರೀತಿ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದು ಎಷ್ಟೋ ಸಲ ಯಾವುದೋ ವಿಷಯ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ, ಮಾತಾಡೋದಕ್ಕಾಗಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಮಾತಾಡ್ತಾರೆ ಕೇಳಿದ್ದೆ, ಗಂಟಲು ಕೂಡ ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ಅದು ನೈಟ್ ಎದ್ದು ನೀರು ಕುಡಿದೆ, ತಣ್ಣೀರು. ಅವಾಗಿನ್ನೂ ಸ್ವಲ್ಪ ಗಂಟಲು ನೋವ್ತಾ ಇತ್ತು, ಕೋಲ್ಡ್ ಆಗಿರೋ ಥರ ಆಗ್ತಾಯಿತ್ತು ಅಂತ ಹೇಳಿ, ನಿಂಗೆ ಹೇಳೋಕ್ಕಾಗಿಲ್ವಾ, ನಾನು ತಂದುಕೊಡ್ತಿಲ್ವಾ ಮಾತ್ರೆ ಅಂತ ಹೇಳಿ, ಇವತ್ತು ಹೇಗೋ ಹೋಗ್ತಿರಲ್ವ ತಂದುಕೊಡಿ ಅಂತ ಹೇಳಿದ್ದಕ್ಕೆ ಮಾತ್ರೆ ತಂದುಕೊಟ್ರು. ನೋಡಿ ಈ ಥರ ಲೆವೆಲ್ಲ ಬರುತ್ತೆ, ಒಂದು ಚೂರು ಹೆಚ್ಚು ಕಮ್ಮಿ ಎಲ್ಲೂ ಆಗಿರೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಹಾಗೆ ಇದು ಒಂದು ನೈಟಿ ಕೂಡ ಇತ್ತು, ಇದು ಅಮ್ಮನ ನೈಟಿ ಆಯಿತಾ. ಅವ್ರು ಹಾಕ್ಕೊಳ್ಳಲ್ಲ, ನೀನೇ ಹಾಕೋ ಅಂತ ಹೇಳಿದ್ರು. ಅಂದರೆ ಅಮ್ಮ ಸಿಕ್ಕಾಪಟ್ಟೆ ತೆಳ್ಳ ಇರೋದ್ರಿಂದ ಅವ್ರಿಗದು ಸಾಕಾಗಲ್ಲ, ಸರಿಯಾಗಲ್ಲ. ನಾನು ಸಿಕ್ಕಾಪಟ್ಟೆ ದಪ್ಪ ಇರೋದ್ರಿಂದ ನಂಗೆ ಬಟ್ಟೆನೇ ಸಾಕಾಗಲ್ಲ. ನಾನು ಈ ಥರ ಒಂದು ನ್ಯೂ ಲುಕ್ ಕೊಡೋಣ, ಸುಮ್ಮನೆ ನೈಟಿ ಅಂತ ಹಾಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಏನಾದ್ರು ಆಲ್ಟ್ರೇಷನ್ ಮಾಡಿದರೆ ಅದು ಅಲ್ಲಿ ಸೊಂಟದ್ರಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಾಗ ಅದೊಂಥರ ಗೌನ್ ಥರ ಲುಕ್ ಕೊಡುತ್ತೆ, ಬೇರೆ ಡ್ರೆಸ್ ಥರನೇ ಲುಕ್ ಕೊಡುತ್ತೆ, ನೈಟಿ ಥರ ಲುಕ್ ಕೊಡೋದಿಲ್ಲ ಅದು. ನೋಡೋಣ ಅಂತ ಹೇಳಿ ಈ ಥರ ಟ್ರೈ ಮಾಡಿದಾಗ ಚೆನ್ನಾಗಿ ಬಂತು. ಅಮ್ಮ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹೊಲ್ದಿದ್ಯಾ ಅಂತ ಹೇಳಿದ್ರು. ನನ್ನ ಮಗಳು ಕೂಡ ಬಂದಿಲ್ಲಿ ಎಷ್ಟು ಕಿತಾಪತಿ ಮಾಡಿ ಕಲ್ತಿದ್ದಾಳೆ ಅಂದರೆ ಇತ್ತೀಚೆಗೆ ಆ ದೇವರೇ ಬಲ ಅನ್ನೋ ರೀತಿ ಕಲ್ತ್ಬಿಟ್ಟಿದ್ದಾಳೆ. ಅಮ್ಮ ಅಂತ ಅಲ್ಲೇ ಚೀರ್ಕಂತ ಮಾಡ್ಕೊಂತ ಹಿಂದೆ ಮುಂದೆ ಅಲಿತಾ ಇರ್ತಾಳೆ. ಅಲ್ಲೇ ಮುದ್ದು ಮಾಡೋದು, ಅಲ್ಲೇ ಕೆಳಗೆ ಇಳಿಸೋದು, ಈ ಥರ. ಸೆಕೆ ಬೇರೆ ಅಲ್ವಾ ಜಾಸ್ತಿ, ಪಾಪ ಅವ್ಳನ್ನ ಎತ್ಕೊಂಡು ಓಡೋದಕ್ಕೂ ಆಗೋಲ್ಲ. ಇನ್ನು ಮಕ್ಕಳು ಹೊರಗಡೆ ಆಟ ಆಡ್ತಾಯಿದ್ರು ಈವ್ನಿಂಗ್ ಟೈಮಲ್ಲಿ. ಅವರಪ್ಪ ಪಾಪ ಅವಳಿಗೂ ಸೇಕಮ್ಮಿ ಕೂರ್ಬೇಕಂತ ಆಸೆ ಆಗುತ್ತೆ, ಇರು ಒಂದು 2 ರೌಂಡ್ ಹೊಡಿಸ್ಕೊಬರ್ತೀನಿ ಅಂತ ಹೋದರು. ಕೊನೆಗೆ ಅವಳು ಇಳಿಲಿಕ್ಕೆ ಕೇಳ್ತಾ ಇಲ್ಲ, ಆ ಥರ ಆಟ ಆಡ್ತಾಯಿದ್ಲು ಅದರಲ್ಲಿ. ಕೈಯಲ್ಲಿ ಒಂದು ಕಡೆ ಬಿಸ್ಕೆಟ್ ಬಿಡೋಕ್ಕೂ ರೆಡಿ ಇಲ್ಲ, ಸೈಕಲ್ ಬಿಡೋಕ್ಕೂ ರೆಡಿ ಇಲ್ಲ ಅವಳು.
ಇಳಿ ಅಮ್ಮ ಸಾಕು ನಾ ಸಲ ಅಮ್ಮಣ್ಣು ಇಳಿ ಮಗಳೇ ಸಾಕಿಳಿ ಇಳಿ ಅಮ್ಮ ಅಲ್ಲಿದ್ದು ಕಡಮ್ಮ ಹೊಡ್ತವಿದ್ದೇನೆ ಕೂದಲು ಕಟ್ಕೊಳ್ಳಿ ಅವನಿ ಒಂಚೂರು ಆಂಟಿ ಅದು ಕೋಲು ಇದಾಯ್ತು ಆಗಿರ್ಬೇಕು ನೋಡ್ರಿ ಒಬ್ಬರೇ ಆಟಾಡ್ದೆ ಈಗ ಸುಮ್ಮನೆ ಮುದ್ದು ಆಡ್ಬೇಡ ಹೋಗ್ಬೇಡ ಹತ್ಬೇಡ ಒಬ್ಬರೇ ಆಟಾಡು ಕೇಳಮ್ಮನ ಏನಕ್ಕದ್ ಲೋಟ ಏನಕ್ಕೆ ನಿಂಗೆ ಅಯ್ಯೋ ಅಮ್ಮೋ ಎಂತದೆ ಏನಕ್ಕೆ ಸಾಕ ದೊಡ್ಡ ಸಣ್ಣ ಲೋಟ ಹಾಕಲ್ಲ ಏನ್ ಬೇಕು ಕೈಯನಮ್ಮ ಕೈಯ ಇದು ಕೈಯ ಹೇ ಕೊಟ್ರಿ ಹಂಗೆ ಮತ್ತೆ ಕಟ್ಟಿಬೇಕಂತೀವಿ ಟೀ ತಲ್ಲ ಕೋಲು ಮತ್ತು ನನ್ನ ಮಗಳು ರಜೆ ಹತ್ರ ಟೀ ಕೊಡು ಅಂತ ಹಠ ಮಾಡ್ತಾ ಇಲ್ಲು ನಾನು ಟೀ ಕೊಡಲ್ಲ ಬಟ್ ಹೀಗೆ ಎಲ್ಲರೂ ಬಂದಾಗ ಅಮ್ಮ ರುಚಿ ತೋರಿಸಿರೋದ್ರಿಂದ ಆ ಥರ ಅದು ಕಲ್ತ್ಕೊಂಡಿದ್ದಾಳೆ ಈಗ ಒಂದು ಸ್ವಲ್ಪ ಟೀ ಕೊಡೋದು ಬಟ್ ಅವರು ಕೊಡೋದಿಲ್ಲ ಅವರು ಬೇಬಿ ಕುಡಿದು ಮುಳಿಸ್ಬಿಡ್ತಾರೆ ಇವಳು ಬಂದಾಗ ಹಾಗೆ ನನ್ನ ಮಗನು ಪಕ್ಕದ ಮನೆ ಹುಡುಗಿ ಅಂದರೆ ಅವ ನೀನು ಆಟ ಆಡ್ತಾ ಇದ್ರು ಇಬ್ಬರು ಸೇರಿಕೊಂಡು ಇಬ್ಬರು 5 ನಿಮಿಷ ಚೆನ್ನಾಗಿರ್ತಾರೆ ಇನ್ನು 5 ನಿಮಿಷ ಹೊಡ್ಕೊಬಿಡ್ತಾರೆ ಆ ರೀತಿ ಆಟ ಆಡ್ತಾ ಇರ್ತಾರೆ ಇಬ್ಬರು ಒಂದು ಸಲ ಬಿದ್ದು ಬಂದರು ಸೈಕಲಲ್ಲಿ ಯಾವ ಥರ ಆಟ ಆಡ್ತಾರೋ ಯಾವ ಥರ ಬೀಳ್ತಾರೋ ಹೇಳೋದಕ್ಕಾಗಲ್ಲ ಮಕ್ಕಳು ಒಂದೇ ಕಡೆ ಕಣ್ಣಿರೋದಕ್ಕೂ ಆಗಲ್ಲ ಅವ್ರನ್ನ ಬಿಟ್ಟು ಹೊರಗಡೆ ಕೂರೋದಕ್ಕೂ ಆಗಲ್ಲ ಒಳಗಡೆ ಕೂರೋದಕ್ಕೂ ಆಗಲ್ಲ ಈ ರೀತಿ ಆಟ ಆಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಟೈಮ್ ಪಾಸ್ ಮಾಡೋದು ಕೂತ್ಕೊಂಡಲ್ಲಿ ಇಲ್ಲಿ ಅಂತ ಕೆಲಸ ಎಲ್ಲ ಮುಗ್ದಿರುತ್ತೆ ಇನ್ನೇನು ಇರೋದಿಲ್ಲ ಪಾತ್ರೆ ಕಸ ಅಂದರೆ ಕಸ ಬೆಳಗಡೆ ಗುಡಿಸಿದಾಗ ಈವ್ನಿಂಗ್ ಗುಡಿಸೋದಿಲ್ಲ ಇನ್ನು ಈವ್ನಿಂಗ್ ಗುಡಿಸಿದಾಗ ಬೆಳಗ್ಗೆ ಗುಡಿಸೋದಿಲ್ಲ ಯಾಕಂದರೆ ಇಷ್ಟು ದೊಡ್ಡ ಅಂಗಳ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಮತ್ತು ಪೇಟೆಗೆ ಕೂಡ ಹೋಗೋದಿತ್ತು ದೇವಸ್ಥಾನಕ್ಕೆ ಅಂತ ಹೇಳಿ ಹಾಗೆ ದೇವಸ್ಥಾನಕ್ಕೆಲ್ಲ ಹೊರಟಿದ್ವಿ ನನ್ನ ಮಗಳು ನಾನು ಅಮ್ಮ ಮತ್ತು ಪೃಥ್ವಿ 3 ಜನ ಹೊರಟಿದ್ವಿ ದೇವಸ್ಥಾನಕ್ಕೆ ಅಂತ ಹೇಳಿ ನಮ್ಮ ಸಾಗರದಲ್ಲಿ ಜಾತ್ರೆ ಬೇರೆ ಶುರು ಆಗಿದೆ ಸಾಗರದ್ದು ಆಲ್ರೆಡಿ ಟ್ರಾಫಿಕ್ ಏನು ಬಿಸಿ ತಾಗ್ತಾ ಇದೆ ನಮಗೆ ಹಾಗೆ ದೇವಸ್ಥಾನದಲ್ಲೂ ಫಂಕ್ಷನ್ ನಡೀತಾ ಇತ್ತು ಮಹಿಳಾ ಮಂಡಳಿದಂತೆ ನಡೀತಾ ಇತ್ತು ಹಾಗೆ ಏನು ನಾನು ನೋಡ್ಲಿಕ್ಕೆ ಹೋಗಿಲ್ಲ ಸ್ವಲ್ಪ ಹಾಗೆ ಕ್ಲಿಪ್ ತಗೊಂಡೆ ವಾಪಸ್ ಬಂದೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್